ಪೊಲೀಸರ ವಿರುದ್ಧ ಇದೇ ಟೈಮ್ನಲ್ಲಿ ಹೋರಾಟಗಾರರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಹೋರಾಟಗಾರರನ್ನ ಹುಡುಕಿ ನೋಟಿಸ್ ಅನ್ನ ಕೊಡ್ತಾರೆ, ಬಹುಶಃ ಅರೆಸ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಆ ಮೂಲಕ ಹೋರಾಟ ಆರಂಭ ಮಾಡೋಕ್ಕೂ ಮುಂಚೆನೇ ಅದನ್ನ ತಣಿಸುವಂತಹ ಪ್ರಯತ್ನ, ದಮನಿಸುವಂತಹ ಪ್ರಯತ್ನವನ್ನ ಪೊಲೀಸರು ಮಾಡ್ತಿದ್ದಾರೆ. ನಮ್ಮ ಹೋರಾಟದ ಹಕ್ಕನ್ನ ಕಿತ್ಕೊಳ್ಳೋ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಕನ್ನಡಪರ ಹೋರಾಟಗಾರ ಕುಮಾರ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಿನ್ನೆ ತಿಳಿದಂತೆ ವಾಟಾಳ್ ನಾಗರಾಜ್ ಅವರು, ಸಾರಾ ಗೋವಿಂದ್ ಅವರು, ನಾನು ಕನ್ನಡ ಸೇನೆ ಕುಮಾರ್ ಮತ್ತು ಎಲ್ಲ ಸ್ನೇಹಿತರು ರಾಜ್ಯದ ಬೆಂಗಳೂರು ನಗರ ರಾಜಧಾನಿಯಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಿ ಇಂಥ ಮೆರವಣಿಗೆ ಮಾಡಲಿಕ್ಕೆ ಹೊರಟಂಥದ್ದು. ನಾವು ಸಲ ಮೆರವಣಿಗೆನ ಎಲ್ಲ ಭಾಗಗಳಲ್ಲಿ ಹೋರಾಟ ಮಾಡ್ತಾಯಿತ್ತು. ಆದರೆ ಈ ಸಲ ವಾಹನದ ಮೂಲಕನೇ ನಮ್ಮನ್ನು ಬಂಧನ ಮಾಡಿ ಅನಂತರ ಬಿಡುಗಡೆ ಮಾಡಿದರು. ನಂತರ ಆದಮೇಲೆ ಈಗ ನಮ್ಮ ಕಚೇರಿಗಳು, ಮನೆಗಳು ಎಲ್ಲೆಲ್ಲಿದೆಯೋ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಯ ಅಧಿಕಾರಿಗಳು ನೋಟಿಸ್ ಕೊಡುವಂಥದ್ದು, ಸುಪ್ರೀಂ ಕೋರ್ಟಿನ ಆರ್ಡರ್ ಇದೆ, ಯಾವುದೇ ಕಾರಣಕ್ಕೂ ನೀವು ಬಂದಲ್ಲಿ ಭಾಗವಹಿಸಬಾರ್ದು ಅಂತ ಚಳುವಳಿನ ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮತ್ತು ಸರ್ಕಾರ ಪರೋಕ್ಷವಾಗಿ ಅವರಿಗೆ ಒಂದು ಶಕ್ತಿಯನ್ನು ಕೊಡೋದ್ರ ಮೂಲಕ ಕನ್ನಡ ಚಳುವಳಿಯನ್ನು, ಕರ್ನಾಟಕ ಬಂದನ್ನು ವಿಫಲಗೊಳಿಸುವಂಥ ಈ ರೀತಿ ಮಾಡ್ತಾ ಇರೋದು. ಈ ಹಿಂದಿನ ಬಂದ್ಗಳಲ್ಲಿ ಈ ಥರ ಮಾಡ್ತಾ ಇರಲಿಲ್ಲ, ಮನೆಗೆ ತೆರಳಿ ನೋಟಿಸ್ ಕೊಡೋದು ಅಲ್ಲ, ನಮ್ಮ ಮೊಬೈಲಲ್ಲೇ ಆಗ್ತಾಯಿದ್ರು. ಈಗ ಸ್ಟೇಷನ್ಗಳಿಗೆ ಕರಿತಾ ಇದ್ರು ಎಲ್ಲರನ್ನು, ಬನ್ನಿ ಸ್ಟೇಷನ್ಗೆ, ಬನ್ನಿ. ಪಾಪ ಕೆಲವರು ಕಾರ್ಯಕರ್ತರು ಹೆದರ್ಕೋತಾರೆ. ನಮ್ಮಂಥವ್ರಿಗೆ ಏನಿಲ್ಲ, ನಮ್ಮಂಥವ್ರು ಕರೆಯಲ್ಲ, ನೀವು ಎಲ್ಲಿ ಸಿಗ್ತೀರಾ, ಎಲ್ಲಿದ್ದೀರಾ, ಬರ್ತೀವಿ ಅಂತಾರೆ. ಅವ್ರೇನು ಪ್ಲ್ಯಾನ್ ಮಾಡ್ಕೊಂಡಿರೋ ಗೊತ್ತಿಲ್ಲ, ಏನೋ ಗೃಹ ಬಂಧನ ಮಾಡ್ತಾರೋ ಇಲ್ಲ ಬಂಧನ ಮಾಡ್ತಾರೋ ಮುಂಚಿತವಾಗಿ ಏನು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಈಗೆಲ್ಲ ನಾವು ನಾಯಕರುಗಳು ಇದಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡ್ತೀವಿ. ವಾಟಾಳ್ ನಾಗರಾಜ್ ಅವರು ನಾವು ನಿನ್ನೆ ಸಂಜೆ ರಾತ್ರಿ ಮಾತಾಡ್ದೋ, ಈ ಥರ ಎಲ್ಲ ಚಳುವಳಿಗಾರರನ್ನ, ಕನ್ನಡಪರ ಸಂಘಟನೆಯವ್ರನ್ನ ಈ ಥರ ಹತ್ತಿಕ್ಕುವಂಥದ್ದನ್ನ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕು ಅಂತ ಕನ್ನಡ ಸೇನೆಯ ಪದಾಧಿಕಾರಿಗಳು ಯಾವುದೇ ಕಾರಣಕ್ಕೂ ಹೆದರುವಂಥದ್ದಲ್ಲ. ನಮ್ಮ ಹೋರಾಟದ ಹಕ್ಕು ರಾಜ್ಯದ ಎಲ್ಲ ಭಾಗಗಳಲ್ಲಿ ಏನು ನಮ್ಮ 20 ಬೇಡಿಕೆಗಳನ್ನ ಹಾಕ್ಕೊಂಡು ಹೋರಾಟ ಮಾಡ್ತಿದ್ವು, ಅಂಥದ್ದಕ್ಕೆ ನಾವು ಕರ್ನಾಟಕ ಬಂದಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡೋಣ.